नमः प्रणवार्थाय शुद्धज्ञानैकमूर्तये निर्मलाय प्रशान्ताय दक्षिणामूर्तये नमः। अचतुर्वदनो ब्रह्मा द्विबाहुरपरो हरिः अपाललोचनः शम्भुः भगवान् बादरायणः शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। सूत्रभाष्य प्रणेतारौ वेदान्ताब्ज प्रभाकरौ वन्दे परस्परात्मानौ बादरायण शङ्करौ भारती करुणापात्रम् भारती पदभूषणम् भारती पदमारूढम् भारती तीर्थमाश्रये विद्या विनय संपन्नम् वीतरागं विवेकिनं वन्दे वेदान्त तत्त्वज्ञं विधुशेखर भारतीं वन्दे तं सच्चिदानन्दं यतिवर्यं महामतिं वेद वेदान्त सारज्ञम् सद्गुरुं प्रणतोऽस्म्यहम् श्रीगुरुं प्रणतोऽस्म्यहम् सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत् पूज्य पादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। सद्गुरु भक्तರು ಮುಮುಕ್ಷ ಸಾಧಕರು ವೇದಾಂತ ಪ್ರಿಯರು ವಿಶೇಷವಾಗಿ ಅಧ್ಯಾಸ ಭಾಷಾರ್ಥ ಪ್ರಿಯರು ಆಗಿರುವ ವೇದಾಂತಿಗಳಾದ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇಂದು ವಿಶ್ವಾವಸನಾನ ಸಂವತ್ಸರದಲ್ಲಿ ದಕ್ಷಿಣಾಯನ ಹಿಮಂತ ಋತು ಮಾರ್ಗಶೀರ್ಷ ಮಾಸ ಕೃಷ್ಣ ಪಕ್ಷ ನವಮಿ ತಿಥಿ ವಾರ ಸ್ಥಿರವಾದ ಶನಿವಾರ 2025 ಇಸ್ವಿಯಲ್ಲಿ ಡಿಸೆಂಬರ್ 13ನೇ ತಾರೀಖಿನ ಶನಿವಾರದ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ಸ್ವಗಮ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತ. ಸರ್ವಾತ್ಮಾ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತಿ ಸತತಂ ಸಂಧಿಧತ್ತಾಮೇ ಹೃದಯೇ ಪರಮಶಿವ ಸೂತ್ರಭಾಷ್ಯ ಪ್ರಣೀತಾರೌ ವೇದಾಂತಾಭ್ಯ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಓಂ
ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದಾಚಾರ್ಯ ಸದ್ಗುರು ಪಾದುಕಾಭ್ಯಾಂ ಸರ್ವಾತ್ಮಾ ಸರ್ವದೃಗ್ಯೋऽಸೌ ಸರ್ವಾಧ್ಯಾಸ ನಿರಾಸಕೃತ್ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಸುಗಮ ಗ್ರಂಥ ಪುಟ ಸಂಖ್ಯೆ 153. ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ, ಆತ್ಮನಿಗೂ ಅನಾತ್ಮವಾದ ದೇಹಾದಿಗಳಿಗೂ ಪರಸ್ಪರಾಧ್ಯಾಸವಾಗಿದೆ ಅಂತಾಗಿಬಿಟ್ಟರೆ ಎರಡೂ ಕೂಡ ಸುಳ್ಳಾಗಿ ಬಿಡುತ್ತದೆ. ಆತ್ಮನಲ್ಲಿ ದೇಹಾದಿಗಳ ಅಧ್ಯಾಸವಾದ್ದರಿಂದ ಅಧ್ಯಸ್ಥವಾದ ದೇಹಾದಿಗಳು ಮಿಥ್ಯ. ದೇಹಾದಿಗಳಲ್ಲಿ ಆತ್ಮನ ಅಧ್ಯಾಸವಾಗಿರುವುದರಿಂದ ಆತ್ಮನು ಅಧ್ಯಸ್ಥವಾದ್ದರಿಂದ ಮಿಥ್ಯಾತತ್ವ. ಎರಡೂ ವಸ್ತುಗಳು ಅಸತ್ವ, ಸುಳ್ಳು ದಾಗ್ಬಿಡುತ್ತಲ್ಲ ಅಂದ. ಇಲ್ಲ. ತೇನ ಚ ಗ್ರಹಂ ಇತಿ ಏಕ ಪ್ರತ್ಯಯ ವಿಷಯತ್ವಂ ಸಂಹಿತಯೋ. ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಸರ್ವಮೇವ ಇದಮಯುಕ್ತಂ. ಪೂರ್ವ ಬಗ್ಗೆ ಹೇಳಿದ ಯಾವುದು ಸರಿಯಲ್ಲ ಅಂತ ಹೇಳ್ಕೊಂಡು ಬಂದು ಹೇಳ್ತಾ ಇದ್ವಿ. ಈಗ ಮನೆ ಅಂತಾಗಬೇಕಾದರೆ 4 ಕಂಬಗಳು, 4 ತೊಲೆ ಹಾಕ್ಬಿಟ್ಟು ಅದರ ಸಂಬಂಧದಿಂದ ಮನೆ ಎನ್ನುವಂತ ಪ್ರತ್ಯಯ ಉಂಟಾಗ್ತಾ ಇದೆ. ವಂಶಾನ ಸ್ತಂಭಾನಾಂಚ ಆಧಾರ ಆಧೇಯ ಭಾವೇನ ಸಂಯೋಗೋ ದೃಷ್ಟ. ವಂಶ ಸ್ತಂಭ ದೃಷ್ಟ ಅಂತ ಆತ್ಮ ಅನಾತ್ಮ ಅಧ್ಯಾಸಕ್ಕೆ ಹೊಂದುವುದಿಲ್ಲ. ಏಕೆ ಅಂದ್ರೆ ವಂಶಾನ ಬಿದುರುಗಳಿಗೂ ಸ್ತಂಭಾನ ಕಂಬಗಳಿಗೂ ಕೂಡ ಆಧಾರ ಆಧೇಯ ಭಾವ ಉಂಟು. ಕಂಬಗಳು ನಿಂತ್ಕೊಂಡಿವೆ, ಆಧಾರ, ಅದರ ಮೇಲೆ ಬಂಬುಗಳು ಬಂದಿವೆ, ಆಧೇಯ. ಆಧಾರ ಆಧೇಯ ಭಾವ ಕಂಡಿದೆ. ಎರಡು ಸೇರಿಕೊಂಡು ತೇನ ಗೃಹಂ ಇತಿ ಏಕ ಪ್ರತ್ಯಯ ವಿಷಯತ್ವಂ ದೃಷ್ಟಂ. ಎರಡು ಸೇರಿಕೊಂಡು ಮನೆ ಅನ್ನುವಂತ ಪ್ರತ್ಯಯಕ್ಕೆ ವಿಷಯವಾಗಿರುವಂತ ಕಂಡಿದೆ. ಆದರೆ ಇಹ ಪುನಃ ಇಹತು ದಾಷ್ಟಾಂತಿಕೇತು ನ ದೇಹಾತ್ಮನೋ ಪೃಥಕ್ ಸಿದ್ಧಿ ಸಂಯೋಗ ವಿಶೇಷೋ ವಾ ದುಷ್ಟೋಸ್ತಿ. ಅಬ್ಬಾ, ಬಹಳ ಚೆನ್ನಾಗಿದೆ. ಅಲ್ಲಿ ಇದು ಕಂಬ, ಆಮೇಲೆ ಇದು ತೊಲೆ, ಎರಡು ಬೇರೆ ಬೇರೆಯಾಗಿ ಕಾಣಿಸ್ತಾ ಇದೆ. ಕಂಬ ಎನ್ನುವುದು ಆಧಾರ, ಆ ತೊಲೆ ಎನ್ನುವುದು ಆಧೇಯ. ಎರಡು ಸೇರಿಕೊಂಡು ಮನೆ ಅಂತಾಗಿದೆ. ಆದರೆ ಇಹ ಪುನಃ ಇಲ್ಲಾದರೋ ದೇಹಾತ್ಮನೋ, ಇದು ದೇಹ, ಇದು ಆತ್ಮ, ದೇಹವು ಆಧಾರ, ಆತ್ಮನಾಧೇಯ ಅಂತೇಳಿ ಎರಡು ಪದಾರ್ಥಗಳು ಭಿನ್ನ ಭಿನ್ನವಾಗಿ ಸಿದ್ಧವಾಗುತ್ತಿಲ್ಲ. ದೇಹಾತ್ಮನೋ ನ ಪೃಥಕ್ ಸಿದ್ಧಿ. ಎಷ್ಟು ಚೆನ್ನಾಗಿರಲಿ. ಇದು ದೇಹ ಬೇರೆ, ಇದು ಆತ್ಮ. ಆತ್ಮ ಬೇರೆ, ದೇಹ ಬೇರೆ. ದೇಹದಲ್ಲಿ ಆತ್ಮನಿದ್ದಾನೆ ಅಥವಾ ಆತ್ಮನಲ್ಲಿ ದೇಹವಿದೆ ಎಂದು ಎರಡಕ್ಕೂ ಕೂಡ ಪೃಥಕ್, ಭಿನ್ನ ಭಿನ್ನವಾಗಿ ನ ಸಿದ್ಧಿ, ಸಿದ್ಧಿಯಾಗಿದೆ. ಸಂಯೋಗ ವಿಶೇಷೋ ವಾ ನ ದುಷ್ಟೋಸ್ತಿ. ಸಂಯೋಗ ವಿಶೇಷ, ಆತ್ಮನಿಗೂ ಅನಾತ್ಮವಾದ ದೇಹಕ್ಕೂ ವಿಶೇಷವಾದ ಸಂಬಂಧವಾಗಿದೆ ಎನ್ನುವುದು ಕಾಣಿಸ್ತಾ ಇದೆ. ಎರಡು ಪದಾರ್ಥ ಕಾಣಿಸ್ತಾ ಇದೆಯಾ? ಸ್ವಾರಸ್ಯ ನೋಡಿ. ಪೂರ್ವ ಪಕ್ಷಿ ದಡ್ಡ,
ವಂಶ ಸ್ತಂಭದಂತೆ ಮಠ. ಈಗ ಹಗ್ಗ ಹಗ್ಗ ತೋರುವಾಗ ಹಾವಿದೆಯಾ? ಇಲ್ಲ. ಹಾವು ತೋರುವಾಗ ಹಗ್ಗವಿದೆಯಾ? ಹಾಗೇನಾಗಿದೆ? ಇದಕ್ಕೆ ಹೆಸರು ಮಿಥ್ಯಾಧ್ಯಾಸ. ಗೌಣಾಧ್ಯಾಸ ಬೇರೆ, ಮಿಥ್ಯಾಧ್ಯಾಸ ಬೇರೆ. ಗೌಣಾಧ್ಯಾಸದಲ್ಲಿ ನಾನು ಬೇರೆ, ನನ್ ಮಗ ಬೇರೆ. ಮಗನನ್ನ ನಾನು ಎಂದು ಮಾಡಿಕೊಂಡಾಗ ಅದಕ್ಕೆ ಗೌಣಾಧ್ಯಾಸ ಅಂತ ಹೆಸರು. ಈ ಶಾಲನ್ನ ನಾನು ಎಂದು ಮಾಡಿಕೊಂಡರೆ ಅದಕ್ಕೆ ಹೆಸರು ಗೌಣಾಧ್ಯಾಸ. ಪುಸ್ತಕವನ್ನ ನಾನು ಎಂದು ಮಾಡಿಕೊಂಡರೆ ಗೌಣಾಧ್ಯಾಸ. ಹೆಂಡತಿಯನ್ನ ನಾನು ಎಂದು ಮಾಡಿಕೊಂಡರೆ ಗೌಣಾಧ್ಯಾಸ. ಶರೀರವನ್ನ ನಾನು ಎಂದು ಮಾಡಿಕೊಂಡರೆ ಅದು ಮಿಥ್ಯಾಧ್ಯಾಸ. ಇದು ಬಹಳ ಮುಖ್ಯವಾದದ್ದು. ಭಗವತ್ಪಾದ ಶಂಕರರು ಮುಂದೆ 4ನೇ ಸೂತ್ರಕ್ಕೆ ಭಾಷ್ಯವನ್ನ ಬರೆದು ಕಟ್ಟ ಕಡೆಯಲ್ಲಿ ಒಂದು ಮಾತು ಹೇಳಿದ್ದಾರೆ. ಬಹಳ ಸೊಗಸಾದ ಶ್ಲೋಕ. 3 ಶ್ಲೋಕ ಇದೆ, ಒಂದು ಶ್ಲೋಕ ಹೇಳ್ತೇನೆ. ಗೌಣ ಮಿಥ್ಯಾತ್ಮನೋ ಸತ್ವೇ ಪುತ್ರ ದೇಹಾದಿ ಬಾಧನಾತೆ ಸದ್ಬ್ರಹ್ಮಾತ್ಮಾಹಮಿತ್ಯೇವಂ ಬೋಧೆ ಕಾರ್ಯಂ ಕಥಂ ಭವೇತೆ. ಬ್ಯೂಟಿಫುಲ್ ಆಯ್ತು. ಗೌಣಾತ್ಮ ಮಿಥ್ಯಾತ್ಮ ಎರಡೂ ನಾನಲ್ಲ. ಗೌಣಾತ್ಮ ಅಂತ ಹೆಂಡತಿ ಮಕ್ಕಳು ಗಂಡ ಇತ್ಯಾದಿ ಅದು ನಾನಲ್ಲ, ಮಿಥ್ಯಾತ್ಮ. ದೇಹವು ನಾನಲ್ಲ. ಗೌಣ ಮಿಥ್ಯಾತ್ಮನಃ ಅಸತ್ವೇ. ಗೌಣಾತ್ಮ ಮಿಥ್ಯಾತ್ಮ ಇಬ್ಬರೂ ಕೂಡ ಸುಳ್ಳು ಅಂತಾದ ಮೇಲೆ ಪುತ್ರ ದೇಹಾದಿ ಬಾಧನಾತಿ. ನೋಡಿ, ಪುತ್ರಾದಿಗಳು ಗೌಣಾತ್ಮ, ದೇಹಾದಿಗಳು ಮಿಥ್ಯಾತ್ಮ, ಎರಡೂ ಬಾಧವಾದ ಮೇಲೆ ನಾನ್ಯಾರು? ಹಾಗಾದ್ರೆ ಈ ಶರೀರ ನಾನಲ್ಲ, ಗಂಡ ನಾನಲ್ಲ, ಹೆಂಡತಿ ನಾನಲ್ಲ, ನಾನು ಶೂನ್ಯವ ಅಲ್ಲ. ನಾನು ಯಾರು ಅಂತ ಸದ್ಬ್ರಹ್ಮಾತ್ಮಾಹಮಿತ್ಯೇವಂ ಬೋಧೆ. ಸತ್ ಬ್ರಹ್ಮ ಆತ್ಮ ಅಹಂ. ನಾನು ಸದ್ರೂಪವಾಗಿರುವ ಸಚ್ಚಿದಾನಂದ ರೂಪವಾಗಿರುವ ಬ್ರಹ್ಮವೇ ಆಗಿದ್ದೇನೆ. ಇದು ಸಮ್ಯಜ್ಞಾನ. ಏವಂ ಬೋಧೆ ಸತಿ. ಹೀಗೆ ಜ್ಞಾನ ಉಂಟಾಗಿ ಬಿಟ್ಟರೆ ಮುಂದೆ ಕಾರ್ಯಂ ಕಥಂ ಭವೆ. ಅಲ್ಲಿ ಅವನಿಗೆ ಮಾಡಬೇಕಾದದ್ದು ಏನಿದೆ? ಏನ್ ಮಾಡ್ಬೇಕವನು? ಏನೋ ಹೊಟ್ಟೆ ಹತ್ತೀತಾ ಇದೆ, ಊಟ ತಿಂಡಿ ಮಾಡ್ದೆ, ಇಷ್ಟೇ ಹೊರತುವೆ ಯಾವ ಶೌತ ಸ್ಮಾರ್ಥ ಕರ್ಮಗಳ ಸಂಬಂಧವೂ ಇಲ್ಲ. ಯಾಕೆ? ಬ್ರಾಹ್ಮಣನಲ್ಲ ನಾನು, ಗೃಹಸ್ಥನಲ್ಲ, ಸನ್ಯಾಸಿಯಾಗ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಎನ್ನುವಂತ ಸಂಬಂಧ ದೇಹದಿಂದ ಬರುತ್ತದೆ. ನಾನು ಬ್ರಹ್ಮಚಾರಿ ಅಲ್ಲ, ಗೃಹಸ್ಥನೂ ಅಲ್ಲ, ವಾನಪ್ರಸ್ಥನೂ ಅಲ್ಲ, ಸನ್ಯಾಸಿಯೂ ಅಲ್ಲ. ಬಾ, ಇದು ಬ್ರಹ್ಮಜ್ಞಾನಿಯ ನಿಶ್ಚಯ. ಸದ್ಬ್ರಹ್ಮಾತ್ಮಾಹಮಿತ್ಯೇವಂ ಬೋಧೆ. ಹೀಗೆ ನಿಶ್ಚಯ ಜ್ಞಾನ ಉಂಟಾಗಿ ಬಿಟ್ಟರ ಅಂತವನಿಗೆ ಕಾರ್ಯಂ ಮಾಡಬೇಕಾದದ್ದು ಕಥಂ ಭವೆ, ಹೇಗೆ ತಾನೇ ಇದ್ದೀತು ಅಂದಿದ್ದಾರೆ. ಚೆನ್ನಾಗಿದೆ. ಇಹ ಪುನಃ ದಾಷ್ಟಾಂತಿಕದಲ್ಲಾದರೂ ನ ದೇಹಾತ್ಮನೋ ಪೃಥಕ್ ಸಿದ್ಧಿ. ದೇಹಾತ್ ಆತ್ಮನಃ, ಆತ್ಮನಃ ದೇಹಸ್ಯ ಚ ಪೃಥಕ್ ಸಿದ್ಧಿ. ದೇಹಕ್ಕಿಂತ ಭಿನ್ನನಾಗಿ ಆತ್ಮನಾಗಲಿ, ಆತ್ಮನಿಗಿಂತ ಭಿನ್ನವಾಗಿ ದೇಹವಾಗಲಿ ಸಿದ್ಧಿಯಾಗಿಲ್ಲ. ಆತ್ಮ ಅಂತ ನೋಡುವಾಗ ದೇಹವಿಲ್ಲ, ದೇಹ ಎಂದು ನೋಡುವಾಗ ಆತ್ಮನೂ ಇಲ್ಲ. ಇದಕ್ಕೆ ಹೆಸರು ಮಿಥ್ಯಾಧ್ಯಾಸ. ಹಾವನ್ನ ಕಾಣುವವನಿಗೆ ಹಗ್ಗವಿಲ್ಲ, ಹಗ್ಗವನ್ನ ಕಾಣುವವನಿಗೆ ಹಾವು ಇಲ್ಲ. ಆದ್ದರಿಂದ ಸಂಯೋಗ ವಿಶೇಷವೇ ಇಲ್ಲ. ಎರಡು ಪದಾರ್ಥಗಳಿವೆ, ತೋರಿಸಿ. ದೇಹ ಮತ್ತು ಆತ್ಮ ಎನ್ನುವ ಎರಡು ಪದಾರ್ಥಗಳು ಇದ್ದಿದ್ದರೆ ಅವಕ್ಕೆ ಸಂಯೋಗ ಸಂಬಂಧವಾಗಿದೆ ಅಂತಾಗಬಹುದಾಗಿತ್ತು. ಆದ್ದರಿಂದ ನೋಡಿ, ಇಹ ಪುನಃ ನ ದೇಹಾತ್ಮನೋ ಪೃಥಕ್ ಸಿದ್ಧಿ
ಸಂಯೋಗ ವಿಶೇಷೋಮ ನ ದೃಷ್ಟೋಸ್ತಿ ಇಲ್ಲ. ಆದ್ದರಿಂದ ಏನ ಅಹಂ ಪ್ರಮಾತ ಇತ್ಯಾದಿ ವ್ಯವಹಾರೋಪಿ ಸಂಯೋಗ ಪ್ರಯುಕ್ತ ವ್ಯಾಖ್ಯಾಯೇತ. ಹಾಗೆ ಆಗಿ ಬಿಟ್ಟಿದ್ದರೆ ಏನ ಹ್ಯಾಡ್ ಇಟ್ ಬೀನ್ ಸೋ ಹಾಗಾಗ್ತಾ ಇಲ್ಲ. ಆಗ ನಾನು ಪ್ರಮಾತ ಎನ್ನುವ ವ್ಯವಹಾರವೂ ಕೂಡ ಸಂಯೋಗ ಸಂಬಂಧದಿಂದ ಆಗಿದೆ ಎಂದು ವ್ಯಾಖ್ಯಾನ ಮಾಡಬಹುದಾಗಿತ್ತು. ಬಹಳ ಚೆನ್ನಾಗಿದೆ. ಅಹಂ ಪ್ರಮಾತ ಎನ್ನುವಾಗ ನಾನೇ ದೇಹ ಅಂತ ಮಾಡ್ಕೊಂಡಿದ್ದೇನೆ. ಇಲ್ಲ, ನಾ ದೇಹವಲ್ಲ ಅಂತ ಗೊತ್ತು, ದೇಹ ಬೇರೆ ನಾನ್ ಬೇರೆ ಅಂತ ಗೊತ್ತು. ಆದರೂ ಕೂಡ ದೇಹವು ನನಗೆ ಆಶ್ರಯವಾಗಿರುವುದರಿಂದ ಅಹಂ ಪ್ರಮಾತ ಎಂದು ವ್ಯವಹಾರ ಮಾಡುತ್ತಾರೆ ಅಂತಾಗಬಹುದಾಗಿತ್ತು. ಅದಾಗಿಲ್ಲ. ನಾನ್ ಪ್ರಮಾತ ಎನ್ನುವಾಗ ದೇಹವೇ ನಾನು. ಹೌದಾ? ಇಲ್ಲಿ ಆತ್ಮನಿಗೂ ದೇಹಕ್ಕೂ ಕೂಡ ಪರಸ್ಪರಾಧ್ಯಾಸವಾಗಿದೆ ಎನ್ನುವುದನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ತಿಳಿಸ್ತಾ ಇದ್ದಾರೆ. ಅಪಿಚ ಸಮಾನ ಜಾತೀಯಾನಾಂ ಸ್ಪರ್ಶಾದಿ ಮತಾಂಚ ವಂಶಸ್ತಂಭಾದೀನಾಂ ಸಂಯೋಗೋ ದೃಷ್ಟಃ. ವಂಶಸ್ತಂಭಾದೀನಾಂ, ವಂಶ ಬಿದಿರುಗಳು, ಬ್ಯಾಂಬೋಸ್, ಸ್ತಂಭ, ಪಿಲ್ಲರ್, ಇವುಗಳಿಗೆ ಸಂಯೋಗ ಲೋಕದಲ್ಲಿ ಕಾಣಿಸ್ತಾ ಇದೆ. ಈ ಕಂಬವನ್ನು ಕಿತ್ತಾಕ್ಬಿಟ್ರೆ ಇದು ಯಾವುದೋ ವಂಶವೆಲ್ಲ ಬಿದ್ದು ಹೋಗುತ್ತೆ. ವಂಶ ಬಿದ್ದು ಹೋದ್ರೆ ಮನೆಗೆ ಇಲ್ಲ. ಎರಡೂ ಬೇರೆ ಬೇರೆ. ಎರಡು ಹೇಗಿವೆ ಅಂತಂದ್ರೆ ಸಮಾನ ಜಾತೀಯವಾಗಿವೆ. ವಂಶವೂ ಅಚೇತನ, ಸ್ತಂಭವೂ ಅಚೇತನ. ವಂಶಕ್ಕೂ ನಾಮರೂಪಗಳು ಉಂಟು, ಸ್ತಂಭಕ್ಕೂ ನಾಮರೂಪಗಳು ಉಂಟು. ಎರಡನ್ನೂ ಕೂಡ ಕೈಗಳಿಂದ ಮುಟ್ಟಬಹುದು. ಸ್ಪರ್ಶಾಧೀನ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಲ್ಲವೂ ಇದೆ. ಯಾವುದಕ್ಕೆ? ವಂಶಕ್ಕೂ ಇದೆ, ಸ್ತಂಭಕ್ಕೂ ಇದೆ. ವಂಶ ಸ್ತಂಭಾಧೀನ, ವಂಶ ಸ್ತಂಭ ಮುಂತಾದವುಗಳಿಗೆ ಸಮಾನ ಜಾತೀಯವಾಗಿರುವುದರಿಂದ ಸ್ಪರ್ಶಾದಿಗಳನ್ನ ಉಳ್ಳವುಗಳಾಗಿ ಎರಡು ಪದಾರ್ಥ ಇದೆ. ಎರಡು ಪದಾರ್ಥಗಳಿಗೆ ಸಂಯೋಗೋ ದೃಷ್ಟ. ಸಂಯೋಗ ಎನ್ನುವಂತಹದ್ದು ಕಾಣುತ್ತಿದೆ. ಕೈ ಆಧಾರ, ಕೈ ಮೇ ಪುಸ್ತಕ, ಪುಸ್ತಕ ಆಧಾರ, ಪುಸ್ತಕದಲ್ಲಿ ಲೇಖನ. ಹೀಗೆ ಆಧಾರ ಆಧೇಯ ಭಾವದಿಂದ ಇರುವಂತ ವಂಶಸ್ತಂಭಾದಿಗಳ ದೃಷ್ಟಾಂತ ಇಲ್ಲಿ ಆತ್ಮನಿಗೂ ಅನಾತ್ಮವಾದ ದೇಹಾದಿಗಳಿಗೂ ಹೊಂದುವುದಿಲ್ಲ. ಬಾಬಾ ಚೆನ್ನಾಗಿದೆ. ಇಹ ಪುನಃ ದಾಷ್ಟಾಂತಿಕದಲ್ಲಾದರೂ ದೇಹಾತ್ಮಾನವು ನ ಸಮಾನ ಜಾತೀಯವು. ಸಮಾನ ಜಾತಿ ಯಯೋ ತೌ ಸಮಾನ ಜಾತೀಯೌ ಸಮಾನ ಜಾತೀಯ ಸಮಾನ ಜಾತೀಯೌ ಸಮಾನ ಜಾತೀಯಾಃ. ದಾಷ್ಟಾಂತಿಕದಲ್ಲಾದರೂ ದೇಹಾತ್ಮಾನವು. ನೋಡಿ, ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರಿಗೆ ಅಧ್ಯಾಸ ಭಾಷ್ಯದಲ್ಲಿ ಅರ್ಥ ತುಂಬಾ ಚೆನ್ನಾಗಿ, ಕ್ಲಾರಿಟಿ, ನಾಟ್ 1% ಡೌಟ್ ಇಲ್ಲ. ದೃಷ್ಟಾಂತ ವಂಶಸ್ತಂಭ, ದಾಷ್ಟಾಂತಿಕ ದೇಹ ಆತ್ಮ. ದೇಹ ಆತ್ಮನು ಅಥವಾ ಆತ್ಮದೇಹವು ಎರಡೂ ಕೂಡ ನ ಸಮಾನ ಜಾತೀಯವು, ಒಂದೇ ಜಾತಿಗೆ ಸೇರಿದ ಪದಾರ್ಥಗಳಲ್ಲ. ಒಂದೇ ಜಾತಿಗೆ ಸೇರಿದ ಪದಾರ್ಥಗಳಾಗಿದ್ದರೆ ಎರಡೂ ಕಾಣ್ತಾ ಇದೆ, ಎರಡಕ್ಕೂ ಸಂಯೋಗ ಸಂಬಂಧ ಎಂದು ಅರ್ಥ ಮಾಡಬಹುದಾಗಿತ್ತು. ಇಲ್ಲಾದರೂ ದೇಹಾತ್ಮಾನು ದೇಹಶ್ಚ
ಆತ್ಮ ಚ ದೇಹಾತ್ಮಾನು ಇವರು ನ ಸಮಾನ ಜಾತೀಯೌ ಯಜ್ಜಾತೀಯ ದೇಹ ಆತ್ಮ ನ ತಜ್ಜಾತೀಯ ಆತ್ಮ ಯಜ್ಜಾತೀಯ ದೇಹ ನ ತಜ್ಜಾತೀಯ. ಆತ್ಮನು ಯಾವ ಗುಂಪಿಗೆ ಸೇರಿದವನೋ, ಯಾವ ಜಾತಿಗೆ ಸೇರಿದವನೋ ಆ ಜಾತಿಗೆ ದೇಹ ಸೇರಿದ. ಯಾಕೆ? ಆತ್ಮಾಚ ನಿರವಯವ ಸ್ಪರ್ಶಾಜರಹಿತಶ್ಚ ಇತಿ ವೈಷಮ್ಯಂ. ಯಾಕೆ ಬೇಕಾಗಿ? ದೇಹ ಸಾವಯವ, ದೇಹ ಸ್ಪರ್ಶಾದಿ ಸಹಿತ, ಆತ್ಮ ತು ನಿರವಯವ, ಆತ್ಮ ತು ಸ್ಪರ್ಶಾದಿರಹಿತ ಇತಿ ವೈಷಮ್ಯಂ. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನ ನಾವು ತಿಳಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ, ಅಧ್ಯಾಸದಿಂದಲೇ ನಾನು ಮನುಷ್ಯ, ಅಧ್ಯಾಸದಿಂದಲೇ ನಾನು ಬ್ರಾಹ್ಮಣ, ಅಧ್ಯಾಸದಿಂದಲೇ ನಾ ಗೃಹಸ್ಥ, ಅಧ್ಯಾಸದಿಂದಲೇ ನಾನು ಪ್ರಮಾತ. ಅಧ್ಯಾಸವನ್ನು ಕಲಿತ್ಕೊಂಡ್ಬಿಟ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಎಲೆಕ್ಷನ್ ನಿಂತ್ಕೊಂಡಿದ್ದ, ಗೆದ್ದ, MLA ಅಂತ ಆಗಿಬಿಟ್ಟ. ಆ MLA ಎನ್ನುವಂತಹ ಪದವಿ ಹುಟ್ಟಿದಾಗಿನಿಂದ ಬಂದದ್ದಲ್ಲ, ಹೊಸ್ತಾ ಬಂದದ್ದು. ಆದರೆ ನಾನು ದೇಹ ಎನ್ನುವಂತಹದ್ದು ಹುಟ್ಟಿನಿಂದಲೇ ಬಂದುಬಿಟ್ಟಿದೆ. ಯೋಚನೆ ಮಾಡಿ, ಪುಟ್ಟ ಮಗು ನಾನು, ದೊಡ್ಡವನು ನಾನು, ಇನ್ನೊಬ್ಬ ಮಹಾರಾಜ ನಾನು, ಶಾಸ್ತ್ರ ಪಂಡಿತ ನಾನು. ಈ ನಾನು ಎನ್ನುವಂತಹದ್ದು ಹುಟ್ಟಿದಾಗಿನಿಂದಲೂ ಬಂದಿರುವಂತ ಮಹಾರೋಗ. ಈ ಮಹಾರೋಗಕ್ಕೆ ಹೆಸರು ಅಧ್ಯಾಸ. ಇದು ಯಾರನ್ನೂ ಬೆಳೆಯಿಲ್ಲ. ಈ ಭೂಮಿಯ ಮೇಲಿರುವ 1,000 ಕೋಟಿ ಮಾನವರನ್ನು ಕೂಡ ಆವರಿಸಿರುವ ದೊಡ್ಡ ರೋಗ ಅಧ್ಯಾಸ. ಇದನ್ನ ಯಾರು ಹೇಳಿಲ್ಲ. ಪ್ರಪ್ರಥಮ ಬಾರಿಗೆ ಮೊಟ್ಟ ಮೊದಲಿಗೆ ಅಧ್ಯಾಸದ ವೈಶಾಲ್ಯವನ್ನ, ಅಧ್ಯಾಸದ ಪ್ರಾಬಲ್ಯವನ್ನ, ಅಧ್ಯಾಸದ ವ್ಯಾಪ್ತಿಯನ್ನ ಮುಮುಕ್ಷು ಜನಗಳಿಗೆ ತಿಳಿಸಿದಂತ ಜಗದ್ಗುರುಗಳು ಭಗವತ್ಪಾದ ಶಂಕರಾಚಾರ್ಯರು. ಸರ್ವಲೋಕ ಪ್ರತ್ಯಕ್ಷ ಅನ್ಬಿಟ್ಟ ಸ್ವಾಮಿ, ಎಲ್ಲರಿಗೂ ಕಾಣಿಸ್ತಾ ಇದೆ. ಶ್ರೀರಾಮಚಂದ್ರ ಎನ್ನ ಕಳಚಿಕೊಂಡವನೇ ಬ್ರಹ್ಮಜ್ಞಾನಿ. ಯೋಚನೆ ಮಾಡಿ, ಯಾಕೆ ಬ್ರಹ್ಮಜ್ಞಾನಿಗಳನ್ನ ಅಷ್ಟನ್ನು ಹೊಗಳ್ತಾರೆ ಅಂದ್ರೆ ಅಷ್ಟು ದೊಡ್ಡವರು. ಈ ಪ್ರಧಾನ ಮಂತ್ರಿಗಳನ್ನ ಎಲ್ಲರೂ ಗೌರವಿಸ್ತೇವೆ, ರಾಷ್ಟ್ರಪತಿಗಳನ್ನ ಎಲ್ಲರೂ ಗೌರವಿಸ್ತೇವೆ. ಯಾಕೆ? ರಾಷ್ಟ್ರಪತಿಯವರು 150 ಕೋಟಿ ಮಾನವರಿಗೆ ತಂದೆ ಸಮಾನರು. ಆದರೆ ಬ್ರಹ್ಮಜ್ಞಾನಿ 1,000 ಕೋಟಿ ಮಾನವರಿಗಿಂತಲೂ ಶ್ರೇಷ್ಠ. ಯಾಕೆ? ಅಧ್ಯಾಸರಹಿತ. ಅಷ್ಟೊಂದು ಕಷ್ಟವೇನಿ ಪ್ರಯತ್ನ ಮಾಡಿ ನೋಡಿ. ನಮ್ಗೆ ಯಾರಾದ್ರೂ ಬೈದು ಬಿಟ್ರೆ ಕುಸ್ತಿ ಹೋಗ್ತೇವೆ, ನಮ್ಗೆ ಯಾರಾದ್ರೂ ನಿಂದೆ ಮಾಡಿದ್ರೆ ಕೋರ್ಟ್ ಕೇಸ್ ಹಾಕಕ್ ಹೋಗ್ತೇವೆ. ಶಾಂತವಾಗಿರ್ತೀವ? ಇಲ್ಲ. ಯಾಕೆ? ಅಧ್ಯಾಸ. ನಾವು ವಿದ್ಯಾವಂತರಾದ ಮಾತ್ರಕ್ಕೆ ಅಧ್ಯಾಸದಿಂದ ಮುಕ್ತರಾಗಿಲ್ಲ. ಏನೇ ಪ್ರಪಂಚದ ಎಷ್ಟೇ ಮೇಲಕ್ಕೆ ಹೋಗಿದೆ, ಮಹಾಯೋಗಿ, ದೊಡ್ಡ ಸನ್ಯಾಸಿ, ದೊಡ್ಡ ಶ್ರೀಮಂತ, ತುಂಬಾ ವಿದ್ಯಾವಂತ, ಸಂತೋಷ, ಎಲ್ಲರನ್ನೂ ವ್ಯಾಪಿಸಿ ಬಿಟ್ಟಿದೆ ಅಧ್ಯಾಸ. ಒಂದು ಪುಸ್ತಕ ಬರೆದಿದ್ದೇನಲ್ಲ, ಏನು? ಅಧ್ಯಾಸದ ದರ್ಬಾರ್. ಅಬ್ಬಾ, ಹಸಿವು ಬಾಯಾರಿಕೆಯ ದರ್ಬಾರ್. ಈ ಪ್ರಪಂಚದಲ್ಲಿರುವ ಎಲ್ಲ ಮಾನವರಿಗೂ ಹಸಿವು ಬಾಯಾರಿಕೆ ಇದೆ. ಹಸಿವು ಬಾಯಾರಿಕೆಗಳು ಬೇಕಾದ್ರೂ ಗೆದ್ದಿರಬಹುದು. ಯಾರು? ಮಹಾಯೋಗಿಗಳು 1 ತಿಂಗಳು ಊಟ ಮಾಡುವುದಿಲ್ಲ, 1 ತಿಂಗಳು ನೀರು ಕುಡಿದಿಲ್ಲ, ಬದುಕಿ ಸಂತೋಷ, ನಮೋ ನಮಃ. ಆದರೆ ಅವರಿಗೂ ಅಧ್ಯಾಸ ಉಂಟು. ಇದು ಶಾಂಕರ ಭಾಷ್ಯದ ಮೇಲೆ ಅಧ್ಯಾಸದ ಮರ್ಮವನ್ನ ಕುರಿತು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು
ಸೊಗಸಾಗಿ ವಿವರಿಸ್ತಾ ಇದ್ದಾರೆ. ಆತ್ಮಾಚ, ಆತ್ಮನು ನಿರವಯವ. ಆತ್ಮನಿಗೆ ಬಲಭಾಗ ಯಾವುದು, ಎಡಗಡೆ ಯಾವುದು, ಮುಂಭಾಗ ಯಾವುದು, ಹಿಂಭಾಗ ಯಾವುದು ಇಲ್ಲ. ಯಥಾ ಆಕಾಶ ನಿರವಯವ, ಆಕಾಶವು ನಿರವಯವವಾಗಿರುವಂತೆ ಆತ್ಮನು ನಿರವಯವ. ನಿರ್ಗತ ಅವಯವ ಯಸ್ಮಾತ್ ಸಹ ನಿರವಯವ ಸ್ಪರ್ಶಾದಿರಹಿತ. ಎಲ್ಲವೂ ಬ್ರಹ್ಮವಿದು. ಮುಂಡಕೋಪನಿಷತ್ತಿನಲ್ಲಿ ಬ್ರಹ್ಮೈವೇದಂ ಅಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚ ಉತ್ತರೇಣ ಅಧಶ್ಚೋರ್ಧ್ವಂಚ ಪ್ರಸೃತಂ ಬ್ರಹ್ಮೈವೇದಂ ವಿಶ್ವವಿದಂ ವರಿಷ್ಠಂ ಎಂದು ಬ್ರಹ್ಮದ ಅಂದರೆ ಆತ್ಮನ ವ್ಯಾಪಕತೆಯನ್ನು ಅಧ್ಯಾರೋಪ ದೃಷ್ಟಿಯಿಂದ ವಿವರಿಸಿದೆ. ಇದರ ಅರ್ಥ ಹಿಂದೆ, ಮುಂದೆ, ಮೇಲೆ, ಕೆಳಗೆ, ಒಳಗೆ, ಹೊರಗೆ ಇವೆಲ್ಲವೂ ಅತಿಶ್ರೇಷ್ಠವಾದ ಬ್ರಹ್ಮವೇ, ಹೆಚ್ಚೇಕೆ? ಈ ನಾಮರೂಪವಾದ ಜಗತ್ತೆಲ್ಲವೂ ಅವಸ್ಥಾತ್ರಯ ದೃಷ್ಟಿಯಿಂದ ವಿಚಾರ ಮಾಡಿದರೆ ನಿರ್ವಿಶೇಷ ಬ್ರಹ್ಮವೇ. ಎಲ್ಲ ಈ ವಿಚಾರಕ್ರಮದ ದೃಷ್ಟಿದ್ವಯಗಳನ್ನು ಶ್ರೀಗಳವರು ವ್ಯವಹಾರ ದೃಷ್ಟಿ ಹಾಗೂ ಪರಮಾರ್ಥ ದೃಷ್ಟಿ ಎಂದು ತಿಳಿಸಿಕೊಟ್ಟಿದ್ದಾರೆ. ಕೃತ್ವಾ ಜ್ಞಾನಮಯೀಂ ದೃಷ್ಟಿಂ ಪಶ್ಯೇತ್ ಬ್ರಹ್ಮಮಯಂ ಜಗತ್ ಎಂದು ಮುಕ್ತಿಕೋಪನಿಷತ್ತು ತಿಳಿಸುತ್ತಿದೆ. ಅನಾತ್ಮ ಪ್ರತ್ಯಯವೆಂಬುದೆಲ್ಲವೂ ಹಗ್ಗದಲ್ಲಿ ತೋರುವ ಹಾವಿನ ಪ್ರತ್ಯಯದಂತೆ ಬರಿಯ ತಪ್ಪು ತಿಳುವಳಿಕೆ. ಬ್ರಹ್ಮವೊಂದೇ ನಿಜವಾಗಿಯೂ ಸತ್ಯವಾಗಿರುವುದು ಎಂಬುದು ವೇದದ ಅನುಶಾಸನವು ಎಂದು ಶ್ರೀ ಶಂಕರರು ತಮ್ಮ ಭಾಷ್ಯದಲ್ಲಿ ನುಡಿದಿದ್ದಾರೆ. ಎಲ್ಲವೂ ಬ್ರಹ್ಮವಿದು, ಎಲ್ಲವೂ ಬ್ರಹ್ಮವಿದು, ಆರೈದು ನೋಡಲು ಎಲ್ಲವೂ ಬ್ರಹ್ಮವೇ, ಇನ್ನಿಲ್ಲ ಬೇರೆಂಬುದ ಸಲ್ವ ವೇದಾಂತದ ಸೊಲ್ಲನರಿದು ನೋಡಲು ಎಲ್ಲವೂ ಬ್ರಹ್ಮವಿದು, ಎಲ್ಲವೂ ಬ್ರಹ್ಮವಿದು. ಎಡಗಡೆ ಬ್ರಹ್ಮವು ಬಲಗಡೆ ಬ್ರಹ್ಮವು, ಪೆಡಗಡೆ ಮುಂಗಡೆ ಎಲ್ಲ ಬ್ರಹ್ಮವು. ಎಡಗಡೆ ಬ್ರಹ್ಮವು ಬಲಗಡೆ ಬ್ರಹ್ಮವು, ಪೆಡಗಡೆ ಮುಂಗಡೆ ಎಲ್ಲ ಬ್ರಹ್ಮವು. ಅಡಿಯೊಳಗಂತೆ ಮೇಗಡೆಯೋಳು ಹೊರಗಿನ ಕಡೆಯೊಳಗೆಲ್ಲವೂ ಕಡಿಬಡೆಯದ ಬ್ರಹ್ಮ. ಅಡಿಯೊಳಗಂತೆ ಮೇಗಡೆಯೋಳು ಹೊರಗಿನ ಕಡೆಯೊಳಗೆಲ್ಲವೂ ಕಡಿಬಡೆಯದ ಬ್ರಹ್ಮ. ಎಲ್ಲವೂ ಬ್ರಹ್ಮವಿದು, ಎಲ್ಲವೂ ಬ್ರಹ್ಮವಿದು. ಅಂದಿಗಿಂದಿಗೂ ಬ್ರಹ್ಮ, ಮುಂದಕ್ಕೂ ಬ್ರಹ್ಮವು, ಎಂದೆಂದಿಗೂ ಇಹೋದೊಂದೇ ಬ್ರಹ್ಮ. ಅಂದಿಗಿಂದಿಗೂ ಬ್ರಹ್ಮ, ಮುಂದಕ್ಕೂ ಬ್ರಹ್ಮವು,
ಎಂದೆಂದಿಗೂ ಇಹೋದೊಂದೇ ಬ್ರಹ್ಮ ಅಂದಿಂದೆಂಬುದ ಅಂದವ ಮೀರಿದಾನಂದದೆ ನಿಂದಿಹ ಚಂದದ ಪರಬ್ರಹ್ಮ ಅಂದಿಂದೆಂಬುದ ಅಂದವ ಮೀರಿದಾನಂದದೆ ನಿಂದಿಹ ಚಂದದ ಪರಬ್ರಹ್ಮ ಎಲ್ಲವೂ ಬ್ರಹ್ಮವಿದು ಎಲ್ಲವೂ ಬ್ರಹ್ಮವಿದು ನಾಮವೂ ಬ್ರಹ್ಮವು ರೂಪವೂ ಬ್ರಹ್ಮವು ನೇಮದ ಕರ್ಮ ಕಾರಕ ಫಲ ಬ್ರಹ್ಮ ನಾಮವೂ ಬ್ರಹ್ಮವು ರೂಪವೂ ಬ್ರಹ್ಮವು ನೇಮದ ಕರ್ಮ ಕಾರಕ ಫಲ ಬ್ರಹ್ಮ ನಾಮರೂಪದ ಕರ್ಮ ಸೀಮೆಯ ನಾಮರೂಪದ ಕರ್ಮ ಸೀಮೆಯ ಮೀರಿರುವ ಮಹಾನಂದದ ಧಾಮ ಬ್ರಹ್ಮ ಮೀರಿರುವ ಮಹಾನಂದದ ಶಂಕರ ಬ್ರಹ್ಮ ಎಲ್ಲವೂ ಬ್ರಹ್ಮವಿದು ಆರೈದು ನೋಡಲು ಎಲ್ಲವೂ ಬ್ರಹ್ಮವೇ ಇನ್ನಿಲ್ಲ ಬೇರೆಂಬುದ ಸಲ್ವ ವೇದಾಂತದ ಸೊಲ್ಲನರಿದು ನೋಡಲು ಎಲ್ಲವೂ ಬ್ರಹ್ಮವಿದು ಎಲ್ಲವೂ ಬ್ರಹ್ಮವಿದು ಎಲ್ಲವೂ ಬ್ರಹ್ಮವಿದು ಆತ್ಮನಿಗೆ ಸ್ಪರ್ಶಾದಿ ಗುಣಗಳಿಲ್ಲ. ಯಾಕೆ? ಅಶಬ್ದಮಸ್ಪರ್ಶಮರೂಪಮವ್ಯಯಂ ತಥಾರಸಂ ನಿತ್ಯಮಗಂಧವಚ್ಚಯತೆ ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿಚಾಯತಂ ಮೃತ್ಯು ಮುಖಾತ್ ಪ್ರಮುಚ್ಯತೆ. ಕಾಠಕೋಪನಿಷತ್ತಿನಲ್ಲಿ ಮೃತ್ಯು ದೇವತೆಯ ಉತ್ತರ ಬಹಳ ಚೆನ್ನಾಗಿದೆ. ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಬ್ರಹ್ಮನಿಷ್ಠರು, ಅಧ್ಯಾಸರಹಿತರು, ಅಧ್ಯಾಸವನ್ನ ಮೆತ್ತಿ ನಿರಧ್ಯಾಸರಾಗಿದ್ದಂತಹ ಜ್ಞಾನಿ ಪುಂಗವರ ಸ್ವಾಮಿ. ಆತ್ಮನ ಸ್ವರೂಪ ಹೇಗೆ? ಆತ್ಮ ಕಪ್ಪ, ಕೆಂಪ, ಬಿಳುಪ, 10 kg ತೂಕ ಇದ್ದಾನೆ. ಆತ್ಮನಿಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಯಾವುದೂ ಇಲ್ಲ. ದೇಹಕ್ಕೆ ಎಲ್ಲ ಇದೆ. ಆತ್ಮ ಚ ನಿರವಯವ ಸ್ಪರ್ಶಾಜರಹಿತಶ್ಚ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಯಾವುದು ಇಲ್ಲದವನಾಗಿದ್ದಾನದ್ರಿಂದ ಆತ್ಮನಿಗೂ ದೇಹಕ್ಕೂ ವೈಷಮ್ಯಂ ವಿಷಮತ ಸಾಮ್ಯವೇ ಇಲ್ಲ. ಅಭ್ಯುಪಗತೆ ಚ ಸಂಯೋಗೆ ದೇಹಾತ್ಮನೋ ವಂಶಸ್ತಂಭಾದಿವತ್ ಪಾರಾರ್ಥ್ಯಂ ಅನಿತ್ಯತ್ವಂಚ ಪ್ರಸಜ್ಯೇತ. ಮಹಾಜನಿ, ಆತ್ಮನಿಗೂ ದೇಹಕ್ಕೂ ಆಗಿರುವಂತ ಅಧ್ಯಾಸವನ್ನು ನೀವು ವಂಶಕ್ಕೂ ಸ್ತಂಭಕ್ಕೂ ಆಗಿರುವಂತೆ ಸಂಯೋಗದಂತೆ ಅರ್ಥ ಮಾಡಿಬಿಟ್ಟರೆ ಅಪಾರ್ಥವಾದೀತು. ಎಚ್ಚರಿಕೆ. ದೇಹಾತ್ಮನೋ ದೇಹಸ್ಯ ಆತ್ಮನಶ್ಚ. ಇಲ್ಲಿ ಷಷ್ಠಿ ದ್ವಿವಚನವಿದೆ. ನಾವೇನ್ ಮಾಡ್ಬೇಕು? ದೇಹೇ ಆತ್ಮನಃ ಅಧ್ಯಾಸ, ಆತ್ಮನಿ ದೇಹಸ್ಯ ಅಧ್ಯಾಸ. ದೇಹಾತ್ಮನೋ ಇಬ್ಬರಿಗೂ ಕೂಡ
ವಂಶ ಸ್ತಂಭಾದಿಗಳಂತೆ ಸಂಯೋಗ ರೂಪವಾದ ಅಧ್ಯಾಸವಾಗಿದೆ ಎಂದು ಒಪ್ಪಿಕೊಂಡು ಬಿಟ್ಟರೆ ಏನಾಗುತ್ತೆ? ಪಾರಾರ್ಥ್ಯಂ ಪರಃ ಅರ್ಥಃ ಯಯೋಃ ತೌ ಪರಾರ್ಥೌ ಪರಾರ್ಥಸ್ಯ ಭಾವಃ ಪಾರಾರ್ಥ್ಯಂ. ತುಂಬಾ ಚೆನ್ನಾಗಿದೆ ನೋಡಿ. ಒಂದು 4-10 ಕಂಬ, 20 ಬಿದರು, ಮನೆ ಎಂತಾಯ್ತು. ಎಲ್ಲಿ ಸಂಯೋಗವಾಗಿದೆಯೋ ಅಲ್ಲಿ ಪಾರಾರ್ಥ್ಯಂ. ಅದರ ಪ್ರಯೋಜನ ಯಾರಿಗೆ? ಯಜಮಾನನಿಗೆ. ಯಜಮಾನ ಸೈಟ್ ಕೊಂಡ್ಕೋತಾನೆ, ಪ್ಲಾನ್ ಮಾಡಿಸ್ತಾನೆ, 20 ಕಂಬ ಹಾಕ್ತಾನೆ, ಅದರ ಮೇಲ್ಗಡೆ ಕಂಬಿ ಹಾಕ್ತಾನೆ, ಮನೆ ಕಟ್ಕೋತಾನೆ. ಆ ಮನೆಯಿಂದ ಆಗುವಂತಹ ಪ್ರಯೋಜನ ಪರಾರ್ಥ. ಆ ಕಂಬಕ್ಕೂ ಅಲ್ಲ, ವಂಶಕ್ಕೂ ಅಲ್ಲ, ಮತ್ತೆ ಅದಕ್ಕೆ ಮತ್ತೊಬ್ಬನಿಗೆ. ನ್ಯಾಯ. ಸಮ್ಮತಸ್ಯ ಪರಾರ್ಥತ್ವಂ. ದೇಹಕ್ಕೂ ಆತ್ಮನಿಗೂ ಸಂಬಂಧವಾಗಿದೆ ಅಂದ್ರೆ ಆ ಸಂಬಂಧದಿಂದ ಉಂಟಾಗುವಂತಹ ಪ್ರಯೋಜನ ಯಾರಿಗೆ? ಮತ್ತೊಬ್ಬನಿಗೆ, ಮೂರನೇವನಿಗೆ. ಆ ಮೂರನೇವ ಯಾರು? ಮೂರನೇ ಇರುವುದೇ 2. ಅಭ್ಯುಪಗತೇಚ ದೇಹಾತ್ಮನೋ ವಂಶಸ್ತಂಭಾದಿವಚ ಸಂಯೋಗೇ. ಅನ್ವಯ ಮಾಡ್ಕೊಳ್ಳಿ. ವಂಶಸ್ತಂಭಾದಿವಚ ದೇಹಾತ್ಮನೋ ಸಂಯೋಗೆ ಅಭ್ಯುಪಗತೆ. ವಂಶಸ್ತಂಭಾದಿಗಳಂತೆ ಕಂಬ ಮತ್ತು ಗರುಡ ತ್ವರೆಗಳಂತೆ ಆತ್ಮನಿಗೂ ದೇಹಕ್ಕೂ ಸಂಯೋಗವಾಗಿದೆ. ಸಂಯೋಗ ಸಂಬಂಧ ಎಂದು ಒಪ್ಪಿಕೊಂಡು ಬಿಟ್ಟರೆ ಅಂದ್ರೇನು? ಒಂದು ಕಂಬ, ಮತ್ತೊಂದು ವಂಶ, ಎರಡೂ ಸೇರ್ಕೊಂಡಿವೆ. ಅದರಿಂದ ಆತ್ಮ ಮತ್ತು ಅನಾತ್ಮ. ದೇಹವು ಆತ್ಮನಿಗೆ ಆಧಾರವಾಗಿದೆ, ದೇಹದಲ್ಲಿ ಆತ್ಮ ಇದ್ದಾನೆ ಎಂದು ಇಬ್ಬರಿಗೂ ಕೂಡ ಸಂಯೋಗವಾಗಿದೆ ಎಂದು ಅರ್ಥವನ್ನು ಮಾಡ್ಕೊಂಡ್ಬಿಟ್ರೆ ಪಾರಾರ್ಥ್ಯಂ. ಪರಾರ್ಥಸ್ಯ ಭಾವ ಪಾರಾರ್ಥ್ಯಂ. ಇದು ಪದಾರ್ಥವಲ್ಲ, ಪರಾರ್ಥ. ಇಬ್ಬರಿಗಿಂತಲೂ ಭಿನ್ನನಾಗಿರುವ ಮತ್ತೊಬ್ಬನಿಗೋಸ್ಕರವಾಗಿ ಅಧ್ಯಾಸವಾಗಿದೆ ಅಂತ ಹೋಯ್ತು. ದೇಹ ಆತ್ಮ ಎರಡೂ ಕೂಡ ಪರಸ್ಪರ ಸಂಯೋಗಾಧ್ಯಾಸದಿಂದ ಕೂಡಿಕೊಂಡು ಮೂರನೇ ಮತ್ತೊಬ್ಬ ಮನುಷ್ಯನಿಗೆ ಪ್ರಯೋಜನವಾಗ್ತಾ ಇದೆ ಅಂತ ಆಗ್ಬಿಡುತ್ತೆ. ನನ್ನ ಹತ್ರ ಮೊಬೈಲ್ ಇದೆ, ಕಣ್ಣಿದೆ, ಕಿವಿ ಇದೆ. ಕಣ್ಣು ಕಿವಿಗಳಿಗೂ ಮೊಬೈಲಿಗೂ ಸಂಯೋಗವಾಗಿದೆ. ಪ್ರಯೋಜನ ಯಾರಿಗೆ? ಯಜಮಾನನಿಗೆ. ಕಿವಿಗೂ ಅಲ್ಲ, ಕಣ್ಣಿಗೂ ಅಲ್ಲ, ಮೊಬೈಲ್ಗೂ ಅಲ್ಲ. ಮೊಬೈಲ್ಗಿಂತ ಭಿನ್ನನಾಗಿರುವ, ಕಣ್ಣು ಕಿವಿಗಳಿಂದ ಭಿನ್ನನಾಗಿರುವ ಸುಬ್ರಾಯ ಶರ್ಮಾ ಎನ್ನುವ ವ್ಯಕ್ತಿ ಪ್ರಯೋಜನ. ಯಾವುದನ್ನೇ ತಗೊಳ್ಳಿ. ಒಂದು ಸ್ಕೂಟರ್ ಇದೆ, ಮೋಟರ್ ಬೈಕ್, ನಾನು ಕೂತ್ಕೋತೇನೆ, ಶರೀರ ಕೂತ್ಕೊಳ್ಳುತ್ತೆ, ಮೋಟರ್ ಬೈಕ್ ಮುಂದಕ್ಕೆ. ಪ್ರಯೋಜನ ಯಾರಿಗೆ? ಸವಾರಿ ಮಾಡುವಂತಹ ಜೀವಾತ್ಮನಿಗೆ. ಹಾಗಿಲ್ಲಿ ದೇಹ ಮತ್ತು ಆತ್ಮನಿಗೆ ಸಂಯೋಗ ಸಂಬಂಧವಾಗಿದೆ, ವಂಶ ಸ್ತಂಭದಂತೆ ಅಂತ ಅಭ್ಯುಪಗತೆ ಒಪ್ಪಿಕೊಂಡು ಬಿಟ್ಟರೆ ಇಬ್ಬರೂ ಕೂಡ ಪಾರಾರ್ಥ್ಯಂ ಮತ್ತೊಬ್ಬನಿಗೋಸ್ಕರವಾಗಿ ಸಂಯೋಗವಾಗಿದೆ ಅಂತಲೂ ಅನಿತ್ಯತ್ವಂಚ ಯಾವುದು ಪರಾರ್ಥವಾಗಿದೆಯೋ ಅನಿತ್ಯ. ದೇಹವು ಅನಿತ್ಯ, ಆತ್ಮನೂ ಅನಿತ್ಯ ಅಲ್ವಾ? ಕಂಬಗಳಿವೆ, ಸ್ಟೀಲ್ ಪಿಲ್ಲರ್ಸ್, ಅದ್ರ ಮೇಲೆ ಸ್ಟೀಲ್ ಗರ್ಡರ್ಸ್ ಹಾಕಿದ್ದಾರೆ. ಎಷ್ಟು ವರ್ಷ? 1000 ವರ್ಷ ಇರುತ್ತಾ? 10,000 ವರ್ಷ ಇರುತ್ತಾ? ಆಮೇಲೆ ಹೋಗ್ಬೇಕು. ಹಾಗೆ ಆತ್ಮನ ಜೊತೆಯಲ್ಲಿ ಅನಾತ್ಮವಾದ ದೇಹಾದಿಗಳು ಕೂಡ ಅನಿತ್ಯ, ನಶ್ವರ ಎನ್ನುವಂತ ದೋಷ ಬಂದಿ ಬಿಡುತ್ತದೆ. ಪ್ರಸಜೇತ್ ದೋಷ ಪ್ರಸಂಗಾತ್. ಎಷ್ಟು ಜನ ಬರೀತಾನೆ.
ತಚ್ಚಾನಿಷ್ಟ ಆಗ್ಲಿ ಪರವಾಗಿಲ್ಲ ಅಂದ್ರೆ ಯಾರು ಒಪ್ಪುದಿಲ್ಲ. ಸರ್ವೇಶಾಮಪಿ ಆತ್ಮವಾದಿನ, ಯಾರು ಆತ್ಮವಾದಿಗಳು, ಸಾಂಖ್ಯರಾಗಿರಬಹುದು, ಪಾತಂಜಲಿಗಳಾಗಿರಬಹುದು, ನೈಯಾಯಿಕರು, ವೈಶೇಷಿಕರು, ಪೂರ್ವ ಮೀಮಾಂಸರು, ಬೌದ್ಧರು, ಯಾರು ಆತ್ಮವಾದಿಗಳಾಗಿದ್ದಾರೆಯೋ, ಆತ್ಮನನ್ನು ಒಪ್ಪಿಕೊಳ್ಳುವಂಥವ್ರು ಯಾರು, ಅವರು ಯಾರೂ ಕೂಡ ಆತ್ಮನನ್ನ ಅನಿತ್ಯ ಎಂದು ಒಪ್ಪಿಕೊಂಡಿಲ್ಲ. ಬಾ ಸರ್ವೇಶಾಮಪ್ಯಾತ್ಮ ಹೇಗಿದೆ ನೋಡಿ. ನೀವು ದೇಹಕ್ಕೂ ಆತ್ಮನಿಗೂ ಕೂಡ ವಂಶ ಸ್ತಂಭದಂತೆ ಸಂಯೋಗವಾಗಿದೆ ಅಂತ ಹೇಳಿಬಿಡ್ತಾನೆ. ಆಗ ಆತ್ಮನು ಅನಿತ್ಯ, ಆತ್ಮ ಸತ್ತೋಗ್ತಾನೆ ಅಂತಾಯ್ತು. ನ್ಯಾಯವೇ? ಎಲ್ಲ ವೇದಾಂತಗಳು ಹೇಳ್ತಾ ಇವೆ ಆತ್ಮನು ನಿತ್ಯ. ನಿತ್ಯಾನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್. ಅಲ್ವೇ? ಆತ್ಮನು ನಿತ್ಯ, ಅಜೋ ನಿತ್ಯ ಶಾಶ್ವತೋಯಂ ಪುರಾಣ. ಆತ್ಮನು ನಿತ್ಯ. ಆತ್ಮನನ್ನ ಅನಿತ್ಯ ಮರ್ತ್ಯ ಎಂದು ಯಾವ ವಾದಿಗಳು ಒಪ್ಪಿಕೊಂಡಿಲ್ಲ. ನೀವು ಆತ್ಮನನ್ನ ಆಧೇಯ ದೇಹವನ್ನ ಆಧಾರ ಅಂತ ಮಾಡಿಬಿಟ್ಟು ಇದು ಸಂಯೋಗ ರೂಪವಾದ ಅಧ್ಯಾಸ ಅಂತ ಅಂದ್ಬಿಟ್ರೆ ಆತ್ಮನನ್ನ ಅನಿತ್ಯ ಎಂದು ಹೇಳಿದಂತ ದೋಷ ಉಂಟಾಗಿ ಬಿಡುತ್ತದೆ. ಸರಿಯಲ್ಲ. ವಂಶ ಸ್ತಂಭಾಧಿಪತೆ ದೇಹಾತ್ಮನೋ ಸಂಯೋಗಿ ಅಭ್ಯುಪಗತೆ ಪಾರಾರ್ಥ್ಯಂ ಅನಿತ್ಯತ್ವಂಚ ಪ್ರಸಜ್ಯೇತ. ಆತ್ಮನಃ ಪಾರ, ಆತ್ಮನು ಮತ್ತೊಬ್ಬರಿಗೋಸ್ಕರವಾಗಿ ದುಡಿತಿದ್ದಾನೆ. ನನ್ನ ಹತ್ರ ಮೋಟರ್ ಸೈಕಲ್ ಇದೆ, ನನಗೋಸ್ಕರ. ನನ್ನ ಹತ್ರ ಕಾರ್ ಇದೆ, ನನಗೋಸ್ಕರ. ನನ್ನ ಹತ್ರ ಪೆನ್ ಇದೆ, ನನಗೋಸ್ಕರ. ಹೌದಾ? ನನ್ನ ಹತ್ರ ಕನ್ನಡಕ ಇದೆ, ನನಗೋಸ್ಕರ. ಹಾಗೆ ಆತ್ಮನು ದೇಹದ ಜೊತೆಯಲ್ಲಿ ಸೇರ್ಕೊಂಡು ಸಂಯೋಗ ರೂಪವಾದ ಅಧ್ಯಾಸವಾಗಿದ್ದಾನೆ ಅಂತ ಆಗಿಬಿಟ್ಟರೆ ಪಾರಾರ್ಥ್ಯಂ ಪರಾರ್ಥತ್ವ ದೋಷ ಪ್ರಸಜ್ಯೇತ. ಆಗ್ಲಿ ಆತ್ಮನನ್ನ ಅನಿತ್ಯ ಅಂತ ಒಪ್ಕೊಂಬಿಡೋಣ ಅಂದ್ರೆ ಸಾಧ್ಯವೇ ಇಲ್ಲ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಅಭವಿತಾವಾನ ಭೂಯ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ. ಇದೆ ಅಲ್ವೇ ವೇದಾಂತದ ರಹಸ್ಯ. ಆತ್ಮನಿಗೆ ಜನ್ಮವಿಲ್ಲ, ಆತ್ಮನಿಗೆ ವಿಕಾರಗಳಿಲ್ಲ, ಆತ್ಮನು ಸಾಯುವರಿಲ್ಲ. ನೀವು ಸಂಯೋಗಾಧ್ಯಾಸ ಅಂತ ಹೇಳಿಬಿಟ್ರೆ ಆತ್ಮನು ಅನಿತ್ಯ ಎನ್ನುವಂತ ದೋಷ ಉಂಟಾಗಿ ಬಿಡುತ್ತದೆ. ಇದು ಯಾರಿಗೂ ಇಷ್ಟವಿಲ್ಲ. ತಸ್ಮಾತ್ ದುಷ್ಟಾಂತ ದಾಷ್ಟಾಂತಿಕಯೋ ವೈಷಮ್ಯಾತೆ ನ ದೇಹಾತ್ಮನೋ ಸಂಯೋಗೋ ಭವಿತುಮರ್ಹತಿ. ಬ್ಯೂಟಿಫುಲ್ ಆಗಿದೆ ನೋಡಿ. ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಎಷ್ಟು ಸುಂದರವಾಗಿ ವಿವರವಾಗಿ ಸ್ಪಷ್ಟವಾಗಿ ಅಧ್ಯಾಸ ಸ್ವರೂಪವನ್ನು ತೋರಿಸ್ತಾ ಇದ್ದಾರೆ. ತಸ್ಮಾತ್ ಇಷ್ಟೆಲ್ಲ ಹೇಳಿದ್ದರಿಂದ ದೃಷ್ಟಾಂತ ದಾಷ್ಟಾಂತಿಕಯೋ ದೃಷ್ಟಾಂತ ವಂಶಸ್ತಂಭೌ ದಾಷ್ಟಾಂತಿಕ ದೇಹಾತ್ಮಾನೋ. ಈ ದೃಷ್ಟಾಂತ ದಾಷ್ಟಾಂತಿಕಗಳಿಗೆ ವೈಷಮ್ಯಾತ್ ಸಾಮ್ಯವಿಲ್ಲ. ವೈಷಮ್ಯವಿರುವುದರಿಂದ ಒಂದಕ್ಕೂ ಮತ್ತೊಂದಕ್ಕೂ ಅಂತ ಇಲ್ಲ. ಆದ್ದರಿಂದ ನ ದೇಹಾತ್ಮನೋ ಸಂಯೋಗ ರೂಪ ಅಧ್ಯಾಸ. ದೇಹಕ್ಕೂ ಆತ್ಮನಿಗೂ ಸಂಯೋಗ ರೂಪವಾಗಿರುವ ಅಧ್ಯಾಸವಾಗಿಲ್ಲ. ಇನ್ನೊಂದು ಸ್ವಾರಸ್ಯ ಅಂದ್ರೆ ಎರಡು ಪದಾರ್ಥಗಳೇ ಇಲ್ಲ. ದೇಹ ಮತ್ತು ಆತ್ಮ ಇಲ್ಲ. ದೇಹವನ್ನು ಕಾಣ್ತಾ ಇದ್ರೆ ಆತ್ಮನಿಲ್ಲ, ಆತ್ಮನನ್ನು ಕಾಣ್ತಾ ಇದ್ರೆ ದೇಹವಿಲ್ಲ. ಸ್ವಾರಸ್ಯ. ಒಂದು ಉದಾಹರಣೆ ಕೊಡ್ತೇನೆ. ದೇವ್ರ ಪೂಜೆ ಮಾಡ್ತಾ ಇದ್ದೇನೆ. ಒಂದು ನರಸಿಂಹ ಸಾಲಿಗ್ರಾಮ
ನರಸಿಂಹನನ್ನ ನೋಡ್ತಾ ಇದ್ರೆ ಸಾಲಿಗ್ರಾಮವಿಲ್ಲ, ಸಾಲಿಗ್ರಾಮವನ್ನು ನೋಡ್ತಾ ಇದ್ರೆ ನರಸಿಂಹನಿಲ್ಲ. ಅಧ್ಯಾಸದಲ್ಲಿ ಇರುವಂತಹ ಒಂದೇ ಪದಾರ್ಥ, ಎರಡು ಪದಾರ್ಥಗಳಿಲ್ಲ. ಎರಡು ಪದಾರ್ಥಗಳನ್ನು ಗೊತ್ತಾಗಿ ಬಿಟ್ಟರೆ ಅದು ಗೌಣಾಧ್ಯಾಸವೇ ಹೊರತು ಮಿಥ್ಯಾಧ್ಯಾಸವಲ್ಲ. ಗೌಣಾಧ್ಯಾಸ ಬೇರೆ, ಮಿಥ್ಯಾಧ್ಯಾಸ ಬೇರೆ. ಇಲ್ಲಿ ಎರಡೂ ಅಲ್ಲ. ಪೂರ್ವ ಪಕ್ಷ ಹೇಳುತ್ತಿರುವಂತಹ ದೃಷ್ಟಾಂತದಲ್ಲಿ ಗೌಣಾಧ್ಯಾಸವೂ ಅಲ್ಲ, ಮಿಥ್ಯಾಧ್ಯಾಸವೂ ಸಂಯೋಗಾಧ್ಯಾಸ. ಒಂದರ ಮೇಲೆ ಮತ್ತೊಂದು ಕೂತ್ಕೊಂಡಿದೆ, ಹಾಗರ್ಥವಲ್ಲ. ಅರ್ಥವಾಗ್ತಾ ಇದೆ ಅನ್ಕೋತೇನೆ. ತಸ್ಮಾದಾದ್ದರಿಂದ ದೃಷ್ಟಾಂತಕ್ಕೂ ದಾಷ್ಟಾಂತಿಕಕ್ಕೂ ವೈಷಮ್ಯವಿರುವುದರಿಂದ ದೇಹಾತ್ಮನೋ ಸಂಯೋಗ, ದೇಹಕ್ಕೂ ಆತ್ಮನಿಗೂ ಸಂಯೋಗವಾಗಿಲ್ಲ. ನ ಚ ಸಮವಾಯ ಸಂಭವತಿ. ಇನ್ನೊಂದು ಸಮವಾಯ ಸಂಬಂಧ ಅಂತ ಹೇಳಿದ್ದ ಪೂರ್ವ ಪಕ್ಷಿ. ದೇಹಾತ್ಮನೋ ನಿತ್ಯ ಸಮವಾಯ ಸಂಬಂಧ. ಇದನ್ನ ನಿಧಾನವಾಗಿ ಅರ್ಥ ಮಾಡ್ಕೋಬೇಕು. ನಾನು ಬೇಗ ಹೇಳ್ತಾ ಇದ್ದೆ, ನಂಗೆ ಅರ್ಥವಾಗಿದೆ, ನಾವು ತಿಳ್ಕೋಬೇಕಿದೆ. ಸಮವಾಯ ಸಂಬಂಧವೆಂದರೇನು? ಹಾಲು ಬೆಳಗಿದೆ. ಹಾಲು ಎನ್ನುವುದು ದ್ರವ್ಯ, ಬೆಳ್ಳಿಗೆ ಎನ್ನುವಂತಹದ್ದು ಗುಣ. ದ್ರವ್ಯಕ್ಕೂ ಗುಣಕ್ಕೂ ಕೂಡ ನಿತ್ಯ ಸಮವಾಯ ಸಂಬಂಧ. ಸಕ್ಕರೆ ಸಿಹಿಯಾಗಿದೆ, ಸಕ್ಕರೆ ಸಿಹಿ ಒಂದೇ. ಸಕ್ಕರೆಯಲ್ಲಿ ಸಿಹಿ ಎನ್ನುವಾಗ ಸಿಹಿಯನ್ನು ಬಿಟ್ಟು ಸಕ್ಕರೆ ಇಲ್ಲ, ಸಕ್ಕರೆ ಬಿಟ್ಟು ಸಿಹಿ ಇಲ್ಲ. ಹೌದಾ? ಇದೇ ರೀತಿಯಲ್ಲಿ ಮಣ್ಣು ಮಡಕೆ, ಮಡಕೆಯಿಂದ ಮಣ್ಣಾಗಿದೆ. ಮಡಕೆಗೂ ಮಣ್ಣಿಗೂ ಸಂಬಂಧ ಯಾವತ್ತಾಯ್ತು? ಯಾವತ್ತು ಮಣ್ಣಿನಿಂದ ಮಡಕೆ ಹುಡ್ತಾ ಇದೆಯೋ ಅಲ್ಲಿ ಮಡಕೆ ಮಣ್ಣು ತಾಯಿ. ಇದಕ್ಕೇನಿದ್ರು ನಿತ್ಯ ಸಂಬಂಧ ಸಮವಾಯ. ದೇಹಕ್ಕೂ ಆತ್ಮನಿಗೂ ಸಮವಾಯ ಸಂಬಂಧವಾಗಿದೆ ಅಂತ ಹೇಳುವುದು ಸರಿಯಲ್ಲ. ನಚ ದೇಹಾತ್ಮನೋ ಸಮವಾಯ ರೂಪ ಸಂಬಂಧ ಸಂಭವತಿ. ಯಾವಾಗ ಆತ್ಮ ಹುಟ್ಟಿದ್ನೋ ಜೊತೆಯಲ್ಲೇ ದೇಹ ಬಂತು, ಯಾವಾಗ ದೇಹ ಬಂತೋ ಆತ್ಮ ಸಂಬಂಧವಾಯಿತು ಎಂದು ಸಮವಾಯ ಸಂಬಂಧವೂ ಇಲ್ಲ. ಯಾಕೆ? ದೇಹಾತ್ಮನೋ ಗುಣಗುಣಿತ್ವ ಕಾರ್ಯ ಕಾರಣತ್ವಾದಿ ಅನಭ್ಯುಪಗಮಾತಿ. ಬ್ಯೂಟಿಫುಲ್. ಸಂಬಂಧ ಅಂತಾಗಬೇಕಾದರೆ ದ್ರವ್ಯ ಗುಣ ಸಂಬಂಧವುಳ್ಳದ್ದಾಗಿರಬೇಕು. ಒಂದು ದ್ರವ್ಯ, ಒಂದು ಗುಣ. ದ್ರವ್ಯಕ್ಕೆ ಗುಣದ ಸಂಬಂಧ ನಿತ್ಯ. ಮೆಣಸಿನಕಾಯಿ ಖಾರವಾಗಿದೆ, ಮೆಣಸಿನಕಾಯಿ ಎನ್ನುವಂತಹದ್ದು ದ್ರವ್ಯ, ಖಾರ ಎನ್ನುವಂತಹದ್ದು ಗುಣ. ಯಾವತ್ತು ಬಂತೋ, ಯಾವತ್ತು ಮೆಣಸಿನಕಾಯಿ ಶುರುವಾಯ್ತೋ ಅವತ್ತೇ ಬಂತು. ಸಮವಾಯಕ್ಕೂ ಸಂಬಂಧಕ್ಕೂ ವಿಶೇಷವೇನೆಂದರೆ ಸಂಬಂಧ ತಾತ್ಕಾಲಿಕ, ಆಮೇಲೆ ಬರುವಂತಹದ್ದು. ಸಮವಾಯ ಹುಟ್ಟುವಾಗಲೇ ಬರುವಂತಹದ್ದು, ಬಿಡಿಸುವುದಕ್ಕೆ ಸಾಧ್ಯವಿಲ್ಲ. ಮೆಣಸಿನಕಾಯಿನಿಂದ ಖಾರವನ್ನ ಬಿಡಿಸಕ್ಕಾಗತ್ತಾ? ಸೂರ್ಯ ಪ್ರಕಾಶ, ಸೂರ್ಯ ಶಾಖ. ಸೂರ್ಯನಿಗೂ ಪ್ರಕಾಶಕ್ಕೂ ಕೂಡ ನಿತ್ಯ ಸಂಬಂಧವಾಗಿದೆ. ಆದ್ದರಿಂದ ಪ್ರಕಾಶವು ಸೂರ್ಯನಲ್ಲಿ ನಿತ್ಯ ಸಂಬಂಧದಿಂದ ಕೂಡಿಕೊಂಡಿದೆ. ಬೆಂಕಿ ಬಿಸಿ, ಬೆಂಕಿ ಎನ್ನುವುದು ದ್ರವ್ಯ, ಬಿಸಿ ಎನ್ನುವುದು ಗುಣ. ಎರಡು ಹೇಳ್ತಾರೆ, ಕಾರ್ಯ ಕಾರಣಯೋ ಸಮವಾಯ ಸಂಬಂಧ ಗುಣ ಗುಣಿನೋಶ್ಚ ಸಮವಾಯ ಸಂಬಂಧ ಅಂತ ಹೇಳ್ತಾರೆ. ಸ್ವಾಮೀಜಿ ಹೇಳ್ತಾ ಇದ್ದಾರೆ, ದೇಹಾತ್ಮನೋ, ದೇಹ ಮತ್ತು ಆತ್ಮ ಇಬ್ಬರಿಗೂ ಕೂಡ ಗುಣಗುಣಿತ್ವವಾಗಲಿ. ಆತ್ಮನು ಗುಣಿ, ದೇಹವು ಗುಣ, ಅಥವಾ ದೇಹವು ಗುಣಿ, ಆತ್ಮನ ಗುಣ ಎಂದು ಇಬ್ಬರಿಗೆ ಗುಣಗುಣಿತ್ವ ಸಂಬಂಧವಾಗಲಿ. ಕಾರ್ಯ ಕಾರಣತ್ವ, ಆತ್ಮನಿಂದ ದೇಹ ಹುಟ್ಟಿದೆ, ದೇಹದಿಂದ ಆತ್ಮ ಹುಟ್ಟಿದ್ದಾನೆ ಎಂದು ಇಬ್ಬರಿಗೂ
ಕಾರ್ಯಕಾರಣ ಸಂಬಂಧವನ್ನಾಗಲಿ ಅನಭ್ಯುಪಗಮಾತ್ ಯಾರು ಒಪ್ಕೊಂಡಿಲ್ಲ. ಎಷ್ಟು ದರ್ಶನಕಾರರಿದ್ದಾರೋ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ, ಜೈನ, ಬೌದ್ಧ, ಚಾರ್ವಾಕ ಯಾರೊಬ್ಬರೂ ಕೂಡ ಆತ್ಮನಿಗೂ ದೇಹಕ್ಕೂ ದ್ರವ್ಯಗುಣ ಸಂಬಂಧವನ್ನಾಗಲಿ ಆತ್ಮನಿಗೂ ದೇಹಕ್ಕೂ ಕಾರ್ಯ ಕಾರಣ ಸಂಬಂಧವನ್ನಾಗಲಿ ಒಪ್ಪಿಕೊಂಡಿಲ್ಲ. ಆತ್ಮ ಮೊದಲಿದ್ದ, ಆಮೇಲೆ ದೇಹ ಬಂತು, ಅಥವಾ ದೇಹ ಮೊದಲಿತ್ತು ಆಮೇಲೆ ಆತ್ಮ ಬಂತು ಅಂತ ಯಾರಾದ್ರೂ ಒಪ್ಕೊಂಡಿದಾರ? ಸಾಧ್ಯವೇ ಇಲ್ಲ. ಎಷ್ಟ ದೇಹಾತ್ಮನೋಹ ಗುಣ ಗುಣಿತ್ವ ಸಂಬಂಧೋ ವಾ ಕಾರ್ಯ ಕಾರಣ ಸಂಬಂಧೋ ವಾ ನೈವ ಅಭ್ಯುಪಗಮ್ಯತೆ. ವೈಶೇಷಿಕಾದೆ ಪರಿಭಾಷಾ ಮಾತ್ರ ಸಿದ್ಧತ್ವಾಚ ಸಮವಾಯಸ್ಯ. ಇನ್ನೊಂದು ಮಾತು, ಈ ಸಮವಾಯ ಸಂಬಂಧ ಎನ್ನುವಂತಹದ್ದು ಯಾರಿಗೂ ಗೊತ್ತಾಗಿಲ್ಲ ಲೋಕದಲ್ಲಿ. ಹಾಲಿನಲ್ಲಿ ಬಿಳುಪು ಎನ್ನುವಂತಹದ್ದು ಸಮವಾಯ ಸಂಬಂಧದಿಂದ ಇದೆ, ಯಾರಿಗೂ ಗೊತ್ತು. ಸಕ್ಕರೆಯಲ್ಲಿ ಸಿಹಿ ಎನ್ನುವಂತಹದ್ದು ಸಮವಾಯ ಸಂಬಂಧದಿಂದ ಇದೆ, ಯಾರಿಗೂ ಗೊತ್ತಿಲ್ಲ. ಮಣ್ಣಿನಲ್ಲಿ ಮಡಿಕೆ ಎನ್ನುವಂತಹದ್ದು ಸಮವಾಯ ಸಂಬಂಧದಿಂದ ಇದೆ, ಇವತ್ತಿಲ್ಲ. ಇದು ಕೇವಲ ವೈಶೇಷಿಕಾದಿ ವೈಶೇಷಿಕ ಮುಂತಾದವರ ದರ್ಶನದಲ್ಲಿ ವೈಶೇಷಿಕರು ನೈಯಾಯಿಕರು ಇವರು ಮಾತ್ರ ಪರಿಭಾಷಾ ಮಾತ್ರ ಸಿದ್ಧತ್ವ. ದೀಸ್ ಆರ್ ದಿ ಟೆಕ್ನಿಕಲ್ ವರ್ಡ್ಸ್. ಅವ್ರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ದ್ರವ್ಯ ಗುಣಗಳಿಗೆ ಇರುವಂತ ಸಂಬಂಧ ಸಮವಾಯ ಯಾರಿಗೂ ಲೋಕದಲ್ಲಿ ಗೊತ್ತಿಲ್ಲ. ಇದು ಅವರು ಮಾತ್ರ ತಮ್ಮ ದರ್ಶನದಲ್ಲಿ ಒಪ್ಪಿಕೊಂಡಿರುವ ವಿಶೇಷವಾದ ಗುಣ. ಪಾರಿಭಾಷಿಕ ಅಂತಂದ್ರೆ ಟೆಕ್ನಿಕಲಿ ದೇ ಹ್ಯಾವ್ ಅಗ್ರೀಡ್, ಒಪ್ಕೊಂಡಿದ್ದಾರೆ. ವೇದಾಂತಿಗಳು ಅಧ್ಯಾರೋಪ ಅಪವಾದ ಅಂತ ಹೇಳ್ತಾರೆ, ಯಾರಿಗೂ ಗೊತ್ತಿಲ್ಲ. ವೇದಾಂತಿಗಳ ಪಾರಿಭಾಷಿಕ ಶಬ್ದ ವಸ್ತು ತಂತ್ರಜ್ಞಾನ ವೇದಾಂತಿಗಳು, ಬಾಕ್ಯದಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ವೈಶೇಷಿಕಾದಿ ವೈಶೇಷಿಕರೇ ಮುಂತಾಗಿರುವಂಥವರು ಬಳಸಿರುವ ಪರಿಭಾಷಾ ಮಾತ್ರ, ಅವರಿಗೆ ಮಾತ್ರ ಅರ್ಥವಾಗುವಂತ ಭಾಷೆಯಲ್ಲಿ ಬಳಸಿರುವಂತ ವಿಚಾರ. ತಸ್ಮಾತ್ ಆದ್ದರಿಂದ ನ ಕೋಪ್ಯಸ್ತಿ ವಾಸ್ತವಿಕ ಸಂಬಂಧ ತಳಾಗ್ಬಿಡು. ಆದ್ದರಿಂದ ಪೂರ್ವ ಪಕ್ಷಿಗಳು ಹೇಳುತ್ತಿರುವಂತೆ ಆತ್ಮನಿಗೂ ದೇಹಕ್ಕೂ ಕೂಡ ವಾಸ್ತವಿಕ ಸಂಬಂಧ, ರಿಯಲ್ ರಿಲೇಷನ್. ಎರಡು ಪದಾರ್ಥಗಳಿವೆ, ಎರಡಕ್ಕೂ ಕೂಡ ಯಾವುದೋ ಒಂದು ರೀತಿಯ ಸತ್ಯವಾದ ಸಂಬಂಧವಾಗಿದೆ ಎನ್ನುವಂತಹದ್ದು ಹೊಂದುವುದಿಲ್ಲ. ಈ ವಾಕ್ಯ ಗಟ್ಟಿ ಮಾಡ್ಬಿಡಿ. ತಸ್ಮಾತ್ ಆತ್ಮನೋ ದೇಹ ಆತ್ಮನೋ ವಾಸ್ತವಿಕ ನ ಕೋಪಿ ಸಂಬಂಧ. ವಾಸ್ತವಿಕ ವಸ್ತುತಃ ವಿದ್ಯಮಾನ ವಾಸ್ತವಿಕ, ನಿಜವಾಗಿಯೂ ಎರಡು ಪದಾರ್ಥ ಇವೆ, ಆತ್ಮ ಮತ್ತು ಅನಾತ್ಮ, ದೇಹ ಮತ್ತು ಆತ್ಮ ಇಬ್ಬರಿಗೂ ಕೂಡ ನಿಜವಾಗಿಯೂ ಸಂಬಂಧ. ಎರಡು ಕೈ ಇದೆ ಸಂಬಂಧವಾಗಿ, 5 ವ್ಯಕ್ತಿ ಇದೆ ಸಂಬಂಧವಾಗಿ. ಹೀಗೆ ವಾಸ್ತವಿಕವಾಗಿರುವಂತ ಸಂಬಂಧವಿಲ್ಲ. ನ ಚ ಸಂಬಂಧಂ ವಿನ ದೇಹ ವ್ಯಾಪಾರೇಣ ವ್ಯಾಪಾರವಾನ್ ಆತ್ಮ ಭವಿತುಮರ್ಹತಿ. ಬ್ಯೂಟಿಫುಲ್. ಈ ಸಂಬಂಧವೇ ಆಗಿಲ್ಲ ಅಂದ್ರೆ, ಸಂಬಂಧವಾಗದೆ ಹೋದರೆ ದೇಹದ ವ್ಯಾಪಾರದಿಂದ ಆತ್ಮನಿಗೆ ಸಂಬಂಧವಾಗಬಾರದಾಗಿತ್ತು. ದೇಹ ಆರೋಗ್ಯವಾಗಿದೆ, ನಾನು ಆರೋಗ್ಯವಾಗಿದ್ದೇನೆ, ಬಾಯಿ ಮಾತಾಡ್ತಾ ಇದೆ, ನಾನು ಮಾತಾಡ್ತಾ ಇದ್ದೇನೆ. ದೇಹ 6 ಅಡಿ ಎತ್ತಕ್ಕಿದೆ, ನಾನು 6 ಅಡಿ ಎತ್ತಕ್ಕಿದ್ದೇನೆ ಎಂದು ದೇಹದ ವ್ಯಾಪಾರವನ್ನ ಆತ್ಮನ ಮೇಲೆ ಹಾಕಿಕೊಳ್ಳಬಾರದಾಗಿತ್ತು. ನಚ ಸಂಬಂಧಂ ವಿನ, ದೇಹಾತ್ಮನಿಗೆ ಯಾವ ಸಂಬಂಧವೂ ಇಲ್ಲ ಅಂದಾಗಿ ಬಿಟ್ಟಿದ್ದರೆ ದೇಹ ವ್ಯಾಪಾರದಿಂದ ಆತ್ಮನು ವ್ಯಾಪಾರವುಳ್ಳವನಾಗಿ
ತೋರಬಾರದಾಗಿತ್ತು ತೋರ್ತಾ ಇತ್ತು. ಏನೇ ದೇಹ ಕೆಲಸ ಮಾಡ್ತಾ ಇತ್ತು ನಾನು ಅನ್ಕೋತಾನೆ. ಏನ್ ಸಂಬಂಧ ಇದು? ಇದು ಸಮವಾಯ ಸಂಬಂಧವೂ ಅಲ್ಲ, ಸಂಯೋಗ ಸಂಬಂಧವೂ ಅಲ್ಲ, ಮತ್ತೇನು ಅಧ್ಯಾಸ ಸಂಬಂಧ. ಬಹಳ ಜನ ಆದ್ದರಿಂದ ಯತ್ ಪುನರುಕ್ತಂ ಶರೀರಾಧಿಷ್ಠಾತೃತ್ವೇನೈವ ದೇಹಾದಿ ವ್ಯಾಪಾರಯಿತೃತ್ವಂ ಸಂಭವತೀತಿ ತದಪಿ ಏತೇನ ಪ್ರತ್ಯುಕ್ತಂ ಭವತಿ. ನಾಳೆ ಮಾಡೋಣ. ನಾಳೆ ಇಲ್ಲ, ಮುಂದಿನ ಶುಕ್ರವಾರ. ಒಂದು ವಾರ ಹೊರಟಾಯ್ತು. ನಿಧಾನ ದಿನ ಓದ್ಬೇಕು ಸ್ವಾಮಿ, ಪ್ರತಿ ದಿನ ಮರಣ ಮಾಡಿ. ಇನ್ನು ಎಷ್ಟಿದೆ? ರಾಮ್ 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 ರಾಮ್. ಏನ್ ಪೂಜ್ಯ ಸದ್ಗುರುಗಳು 106 ಪುಟ ಬರೆದಿದ್ದಾರೆ. ಒಟ್ಟು ಕನ್ನಡದ 300 ಪುಟ ಇದೆ. ಅದ್ಭುತ ಬ್ರಹ್ಮಾನಂದ. ಈ ಅಧ್ಯಾಸ ಭಾಷ್ಯವನ್ನ ತಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಕನ್ನಡದಲ್ಲಿ ವಿವರಿಸಿ ಅಷ್ಟರಿಂದ ತೃಪ್ತರಾಗದೆ ಕನ್ನಡ ಶಂಕರರಾಗಿ ಅವತಾರ ಮಾಡಿರುವ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಸಂಸ್ಕೃತದಲ್ಲಿ ಸುಗಮ ರೂಪದಿಂದ ಅಧ್ಯಾಸಾರ್ಥವನ್ನು ತಿಳಿಸುತ್ತಾ ನಮ್ಮೆಲ್ಲರನ್ನು ಕೃತಾರ್ಥರನ್ನಾಗಿ ಮಾಡ್ತಾ ಇದ್ದಾರೆ. ಇಂಥ ಪೂಜ್ಯ ಸದ್ಗುರುಗಳ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತಾನಂತ ಸಾಷ್ಟಾಂಗ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ.